ಅಹಮದಾಬಾದ್ನಿಂದ ಲಂಡನ್ಗೆ ಹೋಗಬೇಕಾಗಿದ್ದಂತಹ ವಿಮಾನ ಯಾವ ರೀತಿ ದುರಂತ ಅಂತ್ಯವನ್ನ ಕಂಡು ಇದರಿಂದ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ನಾವು ವರದಿಯನ್ನ ಮಾಡ್ತಾ ಇದ್ದೀವಿ. ಇನ್ನು ಸ್ವಲ್ಪ ಹೊತ್ತಿನಲ್ಲಿಯೇ ಪ್ರಧಾನಿ ಮೋದಿ ಅವರು ಕೂಡ ಘಟನೆ ನಡೆದಂತಹ ಸ್ಥಳಕ್ಕೆ ಆಗಮಿಸಲಿಕ್ಕಿದ್ದಾರೆ. ನೋಡಿ, ವಿಮಾನ ಪತನ ಆಗಿದ್ದು ಅದಾದಮೇಲೆ ಬಿಲ್ಡಿಂಗ್ಗೆ ವಿಮಾನ ಡಿಕ್ಕಿ ಹೊಡೆಯುತ್ತೆ. ಅಂದರೆ ಆ ಒಂದು ಮೆಡಿಕಲ್ ಹಾಸ್ಟೆಲ್ ಏನಿರುತ್ತೆ, ಆ ಹಾಸ್ಟೆಲ್ ಮೇಲೆ ವಿಮಾನ ಬಂದು ಪತನ ಆಗುವಂಥದ್ದು ತಮಗೆ ಗೊತ್ತಿದೆ. ಇನ್ನು ಬಿಲ್ಡಿಂಗ್ಗೆ ವಿಮಾನ ಡಿಕ್ಕಿ ಹೊಡಿತಾ ಇದ್ದಂತೆ ಅಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗುತ್ತೆ. 242 ಜನ ಈ ಒಂದು ಘಟನೆಯಲ್ಲಿ ಸಾವನ್ನಪ್ತಾರೆ. ಅಂದರೆ ಪ್ರಯಾಣಿಕರಿದ್ದದ್ದು 242 ಜನ, ಆ ಹಾಸ್ಟೆಲಲ್ಲಿ ಇದ್ದದ್ದು 23 ಜನ ವಿದ್ಯಾರ್ಥಿಗಳು. ಒಬ್ಬ ಪ್ರಯಾಣಿಕನನ್ನು ಬಿಟ್ಟು ಉಳಿದವರೆಲ್ಲರೂ ಕೂಡ ದುರಂತ ಅಂತ್ಯವನ್ನು ಕಂಡಿದ್ದಾರೆ. ಇನ್ನು ಹಾಸ್ಟೆಲ್ನ ಒಳಗಡೆ ಇದ್ದಂಥ 23 ಮೆಡಿಕಲ್ ಸ್ಟೂಡೆಂಟ್ಸ್ ಕೂಡ ಸಾವನ್ನಪ್ಪಿದ್ದಾರೆ. ಇನ್ನು ಈ ರೀತಿ ಘಟನೆ ಆಗ್ತಾ ಇದ್ದಂತೆ ಆಸ್ಪತ್ರೆಗಳಿಗೆ ಮೃತದೇಹಗಳನ್ನು ರವಾನೆ ಮಾಡುವಂಥ ಕೆಲಸ ಆಗುತ್ತೆ. ಮೃತದೇಹಗಳನ್ನು ಶಿಫ್ಟ್ ಮಾಡುವಂಥ ಕೆಲಸವೂ ಕೂಡ ಈಗ ನಡೀತಾ ಇದೆ. ಅಹಮದಾಬಾದ್ನಿಂದ ಲಂಡನ್ಗೆ ಹೋಗಬೇಕಾಗಿದ್ದಂತಹ ವಿಮಾನ ಯಾವ ರೀತಿ ದುರಂತ ಅಂತ್ಯವನ್ನ ಕಂಡು ಇದರಿಂದ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ನಾವು ವರದಿಯನ್ನ ಮಾಡ್ತಾ ಇದ್ದೀವಿ. ಇನ್ನು ಸ್ವಲ್ಪ ಹೊತ್ತಿನಲ್ಲಿಯೇ ಪ್ರಧಾನಿ ಮೋದಿ ಅವರು ಕೂಡ ಘಟನೆ ನಡೆದಂತಹ ಸ್ಥಳಕ್ಕೆ ಆಗಮಿಸಲಿಕ್ಕಿದ್ದಾರೆ. ನೋಡಿ, ವಿಮಾನ ಪತನ ಆಗಿದ್ದು ಅದಾದಮೇಲೆ ಬಿಲ್ಡಿಂಗ್ಗೆ ವಿಮಾನ ಡಿಕ್ಕಿ ಹೊಡೆಯುತ್ತೆ. ಅಂದರೆ ಆ ಒಂದು ಮೆಡಿಕಲ್ ಹಾಸ್ಟೆಲ್ ಏನಿರುತ್ತೆ, ಆ ಹಾಸ್ಟೆಲ್ ಮೇಲೆ ವಿಮಾನ ಬಂದು ಪತನ ಆಗುವಂಥದ್ದು ತಮಗೆ ಗೊತ್ತಿದೆ. ಇನ್ನು ಬಿಲ್ಡಿಂಗ್ಗೆ ವಿಮಾನ ಡಿಕ್ಕಿ ಹೊಡಿತಾ ಇದ್ದಂತೆ ಅಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗುತ್ತೆ. 242 ಜನ ಈ ಒಂದು ಘಟನೆಯಲ್ಲಿ ಸಾವನ್ನಪ್ತಾರೆ. ಅಂದರೆ ಪ್ರಯಾಣಿಕರಿದ್ದದ್ದು 242 ಜನ, ಆ ಹಾಸ್ಟೆಲಲ್ಲಿ ಇದ್ದದ್ದು 23 ಜನ ವಿದ್ಯಾರ್ಥಿಗಳು. ಒಬ್ಬ ಪ್ರಯಾಣಿಕನನ್ನು ಬಿಟ್ಟು ಉಳಿದವರೆಲ್ಲರೂ ಕೂಡ ದುರಂತ ಅಂತ್ಯವನ್ನು ಕಂಡಿದ್ದಾರೆ. ಇನ್ನು ಹಾಸ್ಟೆಲ್ನ ಒಳಗಡೆ ಇದ್ದಂಥ 23 ಮೆಡಿಕಲ್ ಸ್ಟೂಡೆಂಟ್ಸ್ ಕೂಡ ಸಾವನ್ನಪ್ಪಿದ್ದಾರೆ. ಇನ್ನು ಈ ರೀತಿ ಘಟನೆ ಆಗ್ತಾ ಇದ್ದಂತೆ ಆಸ್ಪತ್ರೆಗಳಿಗೆ ಮೃತದೇಹಗಳನ್ನು ರವಾನೆ ಮಾಡುವಂಥ ಕೆಲಸ ಆಗುತ್ತೆ. ಮೃತದೇಹಗಳನ್ನು ಶಿಫ್ಟ್ ಮಾಡುವಂಥ ಕೆಲಸವೂ ಕೂಡ ಈಗ ನಡೀತಾ ಇದೆ. ಅಹಮದಾಬಾದ್ನಿಂದ ಲಂಡನ್ಗೆ ಹೋಗಬೇಕಾಗಿದ್ದಂತಹ ವಿಮಾನ ಯಾವ ರೀತಿ ದುರಂತ ಅಂತ್ಯವನ್ನ ಕಂಡು ಇದರಿಂದ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ನಾವು ವರದಿಯನ್ನ ಮಾಡ್ತಾ ಇದ್ದೀವಿ. ಇನ್ನು ಸ್ವಲ್ಪ ಹೊತ್ತಿನಲ್ಲಿಯೇ ಪ್ರಧಾನಿ ಮೋದಿ ಅವರು ಕೂಡ ಘಟನೆ ನಡೆದಂತಹ ಸ್ಥಳಕ್ಕೆ ಆಗಮಿಸಲಿಕ್ಕಿದ್ದಾರೆ. ನೋಡಿ, ವಿಮಾನ ಪತನ ಆಗಿದ್ದು ಅದಾದಮೇಲೆ ಬಿಲ್ಡಿಂಗ್ಗೆ ವಿಮಾನ ಡಿಕ್ಕಿ ಹೊಡೆಯುತ್ತೆ. ಅಂದರೆ ಆ ಒಂದು ಮೆಡಿಕಲ್ ಹಾಸ್ಟೆಲ್ ಏನಿರುತ್ತೆ, ಆ ಹಾಸ್ಟೆಲ್ ಮೇಲೆ ವಿಮಾನ ಬಂದು ಪತನ ಆಗುವಂಥದ್ದು ತಮಗೆ ಗೊತ್ತಿದೆ. ಇನ್ನು ಬಿಲ್ಡಿಂಗ್ಗೆ ವಿಮಾನ ಡಿಕ್ಕಿ ಹೊಡಿತಾ ಇದ್ದಂತೆ ಅಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗುತ್ತೆ. 242 ಜನ ಈ ಒಂದು ಘಟನೆಯಲ್ಲಿ ಸಾವನ್ನಪ್ತಾರೆ. ಅಂದರೆ ಪ್ರಯಾಣಿಕರಿದ್ದದ್ದು 242 ಜನ, ಆ ಹಾಸ್ಟೆಲಲ್ಲಿ ಇದ್ದದ್ದು 23 ಜನ ವಿದ್ಯಾರ್ಥಿಗಳು. ಒಬ್ಬ ಪ್ರಯಾಣಿಕನನ್ನು ಬಿಟ್ಟು ಉಳಿದವರೆಲ್ಲರೂ ಕೂಡ ದುರಂತ ಅಂತ್ಯವನ್ನ ಕಂಡಿದ್ದಾರೆ. ಇನ್ನು ಹಾಸ್ಟೆಲ್ನ ಒಳಗಡೆ ಇದ್ದಂಥ 23 ಮೆಡಿಕಲ್ ಸ್ಟೂಡೆಂಟ್ಸ್ ಕೂಡ ಸಾವನ್ನಪ್ಪಿದ್ದಾರೆ. ಇನ್ನು ಈ ರೀತಿ ಘಟನೆ ಆಗ್ತಾ ಇದ್ದಂತೆ ಆಸ್ಪತ್ರೆಗಳಿಗೆ ಮೃತದೇಹಗಳನ್ನು ರವಾನೆ ಮಾಡುವಂಥ ಕೆಲಸ ಆಗುತ್ತೆ. ಮೃತದೇಹಗಳನ್ನು ಶಿಫ್ಟ್ ಮಾಡುವಂಥ ಕೆಲಸವೂ ಕೂಡ ಈಗ ನಡೀತಾ ಇದೆ. ಅಹಮದಾಬಾದ್ನಿಂದ ಲಂಡನ್ಗೆ ಹೋಗಬೇಕಾಗಿದ್ದಂತಹ ವಿಮಾನ ಯಾವ ರೀತಿ ದುರಂತ ಅಂತ್ಯವನ್ನ ಕಂಡು ಇದರಿಂದ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ನಾವು ವರದಿಯನ್ನ ಮಾಡ್ತಾ ಇದ್ದೀವಿ. ಇನ್ನು ಸ್ವಲ್ಪ ಹೊತ್ತಿನಲ್ಲಿಯೇ ಪ್ರಧಾನಿ ಮೋದಿ ಅವರು ಕೂಡ ಘಟನೆ ನಡೆದಂತಹ ಸ್ಥಳಕ್ಕೆ ಆಗಮಿಸಲಿಕ್ಕಿದ್ದಾರೆ. ನೋಡಿ, ವಿಮಾನ ಪತನ ಆಗಿದ್ದು ಅದಾದಮೇಲೆ ಬಿಲ್ಡಿಂಗ್ಗೆ ವಿಮಾನ ಡಿಕ್ಕಿ ಹೊಡೆಯುತ್ತೆ. ಅಂದರೆ ಆ ಒಂದು ಮೆಡಿಕಲ್ ಹಾಸ್ಟೆಲ್ ಏನಿರುತ್ತೆ, ಆ ಹಾಸ್ಟೆಲ್ ಮೇಲೆ ವಿಮಾನ ಬಂದು ಪತನ ಆಗುವಂಥದ್ದು ತಮಗೆ ಗೊತ್ತಿದೆ. ಇನ್ನು ಬಿಲ್ಡಿಂಗ್ಗೆ ವಿಮಾನ ಡಿಕ್ಕಿ ಹೊಡಿತಾ ಇದ್ದಂತೆ ಅಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗುತ್ತೆ. 242 ಜನ ಈ ಒಂದು ಘಟನೆಯಲ್ಲಿ ಸಾವನ್ನಪ್ತಾರೆ. ಅಂದರೆ ಪ್ರಯಾಣಿಕರಿದ್ದದ್ದು 242 ಜನ, ಆ ಹಾಸ್ಟೆಲಲ್ಲಿ ಇದ್ದದ್ದು 23 ಜನ ವಿದ್ಯಾರ್ಥಿಗಳು. ಒಬ್ಬ ಪ್ರಯಾಣಿಕನನ್ನು ಬಿಟ್ಟು ಉಳಿದವರೆಲ್ಲರೂ ಕೂಡ ದುರಂತ ಅಂತ್ಯವನ್ನ ಕಂಡಿದ್ದಾರೆ. ಇನ್ನು ಹಾಸ್ಟೆಲ್ನ ಒಳಗಡೆ ಇದ್ದಂಥ 23 ಮೆಡಿಕಲ್ ಸ್ಟೂಡೆಂಟ್ಸ್ ಕೂಡ ಸಾವನ್ನಪ್ಪಿದ್ದಾರೆ.
ಇನ್ನು ಈ ರೀತಿ ಘಟನೆ ಆಗ್ತಾ ಇದ್ದಂತೆ ಆಸ್ಪತ್ರೆಗಳಿಗೆ ಮೃತದೇಹಗಳನ್ನು ರವಾನೆ ಮಾಡುವಂತಹ ಕೆಲಸ ಆಗುತ್ತೆ. ಮೃತದೇಹಗಳನ್ನು ಶಿಫ್ಟ್ ಮಾಡುವಂತಹ ಕೆಲಸವೂ ಕೂಡ ಈಗ ನಡೀತಾ ಇದೆ. ಅಹಮದಾಬಾದ್ನಿಂದ ಲಂಡನ್ಗೆ ಹೋಗಬೇಕಾಗಿದ್ದಂತಹ ವಿಮಾನ ಯಾವ ರೀತಿ ದುರಂತ ಅಂತ್ಯವನ್ನ ಕಂಡು ಇದರಿಂದ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ನಾವು ವರದಿಯನ್ನ ಮಾಡ್ತಾ ಇದ್ದೀವಿ. ಇನ್ನು ಸ್ವಲ್ಪ ಹೊತ್ತಿನಲ್ಲಿಯೇ ಪ್ರಧಾನಿ ಮೋದಿ ಅವರು ಕೂಡ ಘಟನೆ ನಡೆದಂತಹ ಸ್ಥಳಕ್ಕೆ ಆಗಮಿಸಲಿಕ್ಕಿದ್ದಾರೆ. ನೋಡಿ, ವಿಮಾನ ಪತನ ಆಗಿದ್ದು ಅದಾದಮೇಲೆ ಬಿಲ್ಡಿಂಗ್ಗೆ ವಿಮಾನ ಡಿಕ್ಕಿ ಹೊಡೆಯುತ್ತೆ. ಅಂದರೆ ಆ ಒಂದು ಮೆಡಿಕಲ್ ಹಾಸ್ಟೆಲ್ ಏನಿರುತ್ತೆ, ಆ ಹಾಸ್ಟೆಲ್ ಮೇಲೆ ವಿಮಾನ ಬಂದು ಪತನ ಆಗುವಂಥದ್ದು ತಮಗೆ ಗೊತ್ತಿದೆ. ಇನ್ನು ಬಿಲ್ಡಿಂಗ್ಗೆ ವಿಮಾನ ಡಿಕ್ಕಿ ಹೊಡಿತಾ ಇದ್ದಂತೆ ಅಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗುತ್ತೆ. 242 ಜನ ಈ ಒಂದು ಘಟನೆಯಲ್ಲಿ ಸಾವನ್ನಪ್ತಾರೆ. ಅಂದರೆ ಪ್ರಯಾಣಿಕರಿದ್ದದ್ದು 242 ಜನ, ಆ ಹಾಸ್ಟೆಲಲ್ಲಿ ಇದ್ದದ್ದು 23 ಜನ ವಿದ್ಯಾರ್ಥಿಗಳು. ಒಬ್ಬ ಪ್ರಯಾಣಿಕನನ್ನು ಬಿಟ್ಟು ಉಳಿದವರೆಲ್ಲರೂ ಕೂಡ ದುರಂತ ಅಂತ್ಯವನ್ನು ಕಂಡಿದ್ದಾರೆ. ಇನ್ನು ಹಾಸ್ಟೆಲ್ನ ಒಳಗಡೆ ಇದ್ದಂಥ 23 ಮೆಡಿಕಲ್ ಸ್ಟೂಡೆಂಟ್ಸ್ ಕೂಡ ಸಾವನ್ನಪ್ಪಿದ್ದಾರೆ. ಇನ್ನು ಈ ರೀತಿ ಘಟನೆ ಆಗ್ತಾ ಇದ್ದಂತೆ ಆಸ್ಪತ್ರೆಗಳಿಗೆ ಮೃತದೇಹಗಳನ್ನು ರವಾನೆ ಮಾಡುವಂತಹ ಕೆಲಸ ಆಗುತ್ತೆ. ಮೃತದೇಹಗಳನ್ನು ಶಿಫ್ಟ್ ಮಾಡುವಂತಹ ಕೆಲಸವೂ ಕೂಡ ಈಗ ನಡೀತಾ ಇದೆ. ಅಹಮದಾಬಾದ್ನಿಂದ ಲಂಡನ್ಗೆ ಹೋಗಬೇಕಾಗಿದ್ದಂತಹ ವಿಮಾನ ಯಾವ ರೀತಿ ದುರಂತ ಅಂತ್ಯವನ್ನ ಕಂಡು ಇದರಿಂದ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ನಾವು ವರದಿಯನ್ನ ಮಾಡ್ತಾ ಇದ್ದೀವಿ. ಇನ್ನು ಸ್ವಲ್ಪ ಹೊತ್ತಿನಲ್ಲಿಯೇ ಪ್ರಧಾನಿ ಮೋದಿ ಅವರು ಕೂಡ ಘಟನೆ ನಡೆದಂತಹ ಸ್ಥಳಕ್ಕೆ ಆಗಮಿಸಲಿಕ್ಕಿದ್ದಾರೆ. ನೋಡಿ, ವಿಮಾನ ಪತನ ಆಗಿದ್ದು ಅದಾದಮೇಲೆ ಬಿಲ್ಡಿಂಗ್ಗೆ ವಿಮಾನ ಡಿಕ್ಕಿ ಹೊಡೆಯುತ್ತೆ. ಅಂದರೆ ಆ ಒಂದು ಮೆಡಿಕಲ್ ಹಾಸ್ಟೆಲ್ ಏನಿರುತ್ತೆ, ಆ ಹಾಸ್ಟೆಲ್ ಮೇಲೆ ವಿಮಾನ ಬಂದು ಪತನ ಆಗುವಂಥದ್ದು ತಮಗೆ ಗೊತ್ತಿದೆ. ಇನ್ನು ಬಿಲ್ಡಿಂಗ್ಗೆ ವಿಮಾನ ಡಿಕ್ಕಿ ಹೊಡಿತಾ ಇದ್ದಂತೆ ಅಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗುತ್ತೆ. 242 ಜನ ಈ ಒಂದು ಘಟನೆಯಲ್ಲಿ ಸಾವನ್ನಪ್ತಾರೆ. ಅಂದರೆ ಪ್ರಯಾಣಿಕರಿದ್ದದ್ದು 242 ಜನ, ಆ ಹಾಸ್ಟೆಲಲ್ಲಿ ಇದ್ದದ್ದು 23 ಜನ ವಿದ್ಯಾರ್ಥಿಗಳು. ಒಬ್ಬ ಪ್ರಯಾಣಿಕನನ್ನು ಬಿಟ್ಟು ಉಳಿದವರೆಲ್ಲರೂ ಕೂಡ ದುರಂತ ಅಂತ್ಯವನ್ನ ಕಂಡಿದ್ದಾರೆ. ಇನ್ನು ಹಾಸ್ಟೆಲ್ನ ಒಳಗಡೆ ಇದ್ದಂಥ 23 ಮೆಡಿಕಲ್ ಸ್ಟೂಡೆಂಟ್ಸ್ ಕೂಡ ಸಾವನ್ನಪ್ಪಿದ್ದಾರೆ. ಇನ್ನು ಈ ರೀತಿ ಘಟನೆ ಆಗ್ತಾ ಇದ್ದಂತೆ ಆಸ್ಪತ್ರೆಗಳಿಗೆ ಮೃತದೇಹಗಳನ್ನು ರವಾನೆ ಮಾಡುವಂತಹ ಕೆಲಸ ಆಗುತ್ತೆ. ಮೃತದೇಹಗಳನ್ನು ಶಿಫ್ಟ್ ಮಾಡುವಂತಹ ಕೆಲಸವೂ ಕೂಡ ಈಗ ನಡೀತಾ ಇದೆ. ಅಹಮದಾಬಾದ್ನಿಂದ ಲಂಡನ್ಗೆ ಹೋಗಬೇಕಾಗಿದ್ದಂತಹ ವಿಮಾನ ಯಾವ ರೀತಿ ದುರಂತ ಅಂತ್ಯವನ್ನ ಕಂಡು ಇದರಿಂದ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ